ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕವಾದಂತಹ ಅಂಶಗಳು ಬಯಲಾಗ್ತಾ ಇದೆ. ಡ್ರಗ್ಸ್ ಜೊತೆಗೆ ಯುವತಿಯರ ಅರೆನಗ್ನ ನೃತ್ಯ ಸಹ ಅಲ್ಲಿ ನಡೀತಾ ಇತ್ತು. ಸಿಸಿಬಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕವಾದಂತಹ ಅಂಶ ಬಯಲಿಗೆ ಬಂದಿದೆ. ಡ್ರಗ್ಸ್ ಜೊತೆ ಎಲ್ಲ ರೀತಿಯ ಸಪ್ಲೈ ಡ್ರಗ್ಸ್ ಪಾರ್ಟಿ ಅಲ್ಲಿ ಡ್ರಗ್ಸ್ ಮೀರಿದ ಮೋಜಿನಾಟ ಆ ಪಾರ್ಟಿಯಲ್ಲಿ ನಡೀತಾ ಇತ್ತು. ಎಣ್ಣೆ ಕಿಕ್, ಡ್ರಗ್ಸ್ ಕಿಕ್ ಜೊತೆಗೆ ಲಲನೆಯರ ನೃತ್ಯದ ಕಿಕ್ ಇತ್ತು ಅಲ್ಲಿ. ಆಂಧ್ರ ಪ್ರದೇಶದ ವಿಧಾನಸಭಾ ಎಲೆಕ್ಷನ್ ಬೆಟ್ಟಿಂಗ್ ಸಹ ಜೋರಾಗಿತ್ತು. ತಮ್ಮ ಪಕ್ಷದ ಪರವಾಗಿ ಬೆಟ್ಟಿಂಗ್ ಕೂಡ ಕಟ್ಟಿದ್ರು ಆರೋಪಿಗಳು. ಡ್ರಗ್ಸ್ ತೆಗೆದುಕೊಂಡ ನಶೆಯಲ್ಲಿ ಅದು ಕೂಡ ನಡೀತಾ ಇತ್ತಂತೆ. ಈಗ ಸಿಸಿಬಿ ತನಿಖೆ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಾಗಿದ್ದಾವೆ. ಆಂಧ್ರ ವಿಧಾನಸಭೆ ಮಾತ್ರ ಅಲ್ಲ, ಲೋಕಸಭೆ ಎಲೆಕ್ಷನ್ಗೂ ಸಹ ಬೆಟ್ಟಿಂಗ್ ಕಟ್ಟಿದ್ದಾರೆ. ಲಕ್ಷಗಟ್ಟಲೆ ಬೆಟ್ಟಿಂಗ್ ಕಟ್ಟಿರುವ ಬಗ್ಗೆ ಈಗ ಸಿಸಿಬಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಸಿಬಿ ಮೂಲಗಳ ಮಾಹಿತಿ ಇದೆ. ಬೆಂಗಳೂರಿನ ಹೊರವಲಯದಲ್ಲಿ ನಡೆದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸ್ಫೋಟಕ ವಿಚಾರಗಳು ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಬರೀ ಡ್ರಗ್ಸ್ ಮಾತ್ರ ಅಲ್ಲ, ಡ್ರಗ್ಸ್ ಜೊತೆಗೆ ಯುವತಿಯರ ಅರೆನಗ್ನ ನೃತ್ಯ ನಡೀತಾ ಇತ್ತು, ಬೆಟ್ಟಿಂಗ್ ನಡೀತಾ ಇತ್ತು ಅನ್ನುವಂತಹ ವಿಚಾರ ಬಯಲಾಗಿದೆ. ಆಂಧ್ರ ವಿಧಾನಸಭೆ ಮಾತ್ರವಲ್ಲ, ಲೋಕಸಭೆ ಎಲೆಕ್ಷನ್ ಸಹ ಆಗಿದೆ. ರಿಸಲ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬೆಟ್ಟಿಂಗ್ ಕಟ್ಟಿಕೊಂಡಿದ್ರು, ಅದೇ ರೇವ್ ಪಾರ್ಟಿಯಲ್ಲೇ ಬೆಟ್ಟಿಂಗ್ ಸಹ ನಡೀತಾ ಇತ್ತು ಅನ್ನುವಂತಹ ಸ್ಫೋಟಕ ಮಾಹಿತಿ ತನಿಖೆ ನಂತರ ಗೊತ್ತಾಗಿದೆ. ತಮ್ಮ ಪಕ್ಷದ ಪರ ಬೆಟ್ಟಿಂಗ್ ಕೂಡ ಕಟ್ಟಿದ್ರು ಆರೋಪಿಗಳು. ಎಣ್ಣೆ ಕಿಕ್, ಡ್ರಗ್ಸ್ ಕಿಕ್ ಜೊತೆಗೆ ಲಲನೆಯರ ನೃತ್ಯದ ಕಿಕ್ ಸಹ ಆ ರೇವ್ ಪಾರ್ಟಿಯಲ್ಲಿತ್ತು. ಇನ್ನು ತೆಲುಗು ನಟಿ ಹೇಮಾಳ ಮತ್ತೊಂದು ಆಟ ಬಯಲಾಗಿದೆ. ಎಲ್ಲಾ ಪ್ರಭಾವಿಗಳಿಂದ ಕರೆ ಮಾಡಿಸ್ತಾ ಇದ್ದಾರೆ ಹೇಮ. ಆಂಧ್ರದ ಪ್ರಭಾವಿ ರಾಜಕಾರಣಿಗಳಿಂದ ಕರೆ ಮಾಡಿಸ್ತಾ ಇದ್ದಾರೆ. ಬೆಂಗಳೂರು ಸಿಸಿಬಿ ಮೇಲೆ ಆಂಧ್ರದ ಪ್ರಭಾವಿಗಳಿಂದ ಒತ್ತಡ ಹೇರಲಾಗ್ತಾ ಇದೆ. ಆಂಧ್ರದ ರಾಜಕಾರಣಿಗಳು, ಸಿನಿಮಾ ರಂಗದವರಿಂದ ಸಿಸಿಬಿಗೆ ಕರೆ ಬರ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಹೇಮಾಗೆ ಸಿಸಿಬಿ ನೋಟಿಸ್ ನೀಡಿದೆ. ನೋಟಿಸ್ ಬೆನ್ನಲ್ಲೇ ಈಗ ಪ್ರಭಾವಿಗಳ ಮೂಲಕ ಸಿಸಿಬಿ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಹೇಮ. ಬೆಂಗಳೂರು ಸಿಸಿಬಿ ಮೇಲೆ ಆಂಧ್ರದ ಪ್ರಭಾವಿಗಳಿಂದ ಒತ್ತಡ, ಆಂಧ್ರದ ಪ್ರಭಾವಿ ರಾಜಕಾರಣಿಗಳಿಂದ ಕರೆ ಬರ್ತಾ ಇದೆ. ಪ್ರಭಾವಿ ವ್ಯಕ್ತಿಗಳೀಗ ಒತ್ತಡ ಹಾಕ್ತಾ ಇದ್ದಾರೆ. ಆಂಧ್ರ ರಾಜಕಾರಣಿಗಳು, ಸಿನಿಮಾ ರಂಗದವರಿಂದ ಸಿಸಿಬಿಗೆ ಕರೆ ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.